ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡಿಬೇಕು. ಮೊದಲು ಮಹಾರಾಜರು ಬರ್ತಾ ಇದ್ದಾರೆ, ಅವರಿಗೊಂದು ಯೋಗ್ಯವಾದಂತ ಪೀಠ, ಗುರುಗಳಿಗೆ ಪ್ರತ್ಯೇಕವಾದ ಪೀಠ, ಮತ್ತೆ ಬಂದ ಮೇಲೆ ಅವರನ್ನು ಸ್ವಾಗತಿಸುವುದು, ಹೂಗುಚ್ಚ ಕೊಡುವುದು. ನಾ ಮಾಡ್ತೆ ಮರ, ನೀವೆಲ್ಲ ನಿಮ್ಗೆ ನಮ್ಗೆಲ್ಲ ಗೊತ್ತೇ ಇಲ್ಲ ಮರ. ಹಾಗಿದ್ರೆ ಎಲ್ಲೂ ನಮ್ಗೆಲ್ಲ ಹೇಳಿ ನಮ್ಗೆ ಚಕ್ರಿ ಬರೋದಿಲ್ಲ. ಈಗ ಉಳಿದಕ್ಕೆಲ್ಲ ವ್ಯವಸ್ಥೆ ಆಗಿದೆ, ಎಲ್ಲ ವ್ಯವಸ್ಥೆ ಮಾಡಿ ಆಯ್ತು. ಈಗ ಹಿಡಿದು ಬೇಕು ಹೇಳ ಕಾರ್ಯಕ್ರಮ ಮುಗಿದ ಮೇಲೆ ಅಷ್ಟೇ ಅಲ್ಲ ಇಲ್ವಾ ಎಂತ ಹೊಡೆದ ಈಗ ಗೊತ್ತಿಲ್ಲದೆ ಅಲ್ಲ ಮರ, ಕೇಳ್ಕೊಳ್ಳು ಮರ. ಅದು ಹೇಳಿ ಕೇಳಿ ಮಾತ್ರ ಚಂದ ಆಗ್ತದೆ. ನಂಗೆ ಗೊತ್ತಿಲ್ಲದೆ ಅಲ್ಲ. ಪ್ರಥಮ ಮಹಾರಾಜರನ್ನ ಇಲ್ಲಿವರೆಗಾಗಿ ಕರೆದುಕೊಂಡು ಅವರಿಗೆ ಯೋಗ್ಯವಾದ ಪೀಠವನ್ನು ಕುಳ್ಳಿರಿಸಬೇಕು. ಹೇಳುದು ನೋಡಿ ಅಂತ ನಮ್ಮದು ಗೊತ್ತಿದ್ದಾರೆ. ಏನ್ ಹೇಳ್ತಾರೆ ಕೇಳುವಂತೆ ಮಹಾರಾಜರ ಕರ್ಕೊಂಡು ಬರುವರು ಯಾರು? ನಿಂಗೆ ಕೆಲಸ ಇಲ್ಲ ಮತ್ತೆ ಗುರುಗಳೇ ಕರ್ಕೊಂಡು ಬರ್ಬೇಕು. ಬರ್ಲಿ ಗುರುಗಳ ಮಹಾರಾಜ ಬರ್ಲಿ ಅವಳಿಗೆ. ಶಾಂತರಾಗಬೇಕು, ಎಲ್ಲ ಶಾಂತರಾಗಬೇಕು. ಇಲ್ಲಿ ಗಲಾಟೆ ಆದ ಹೇಗೆ ಮಾಡಿದ್ದಾರೆ? ಇಲ್ಲ ಗಲಾಟೆ ಮಾಡಬೇಡಿ, ಶಾಂತರಾಗಬೇಕು. ಗಲಾಟೆ ಮಾಡಿದ್ದಾರೆ ಇಲ್ಲ ಗಲಾಟೆ ಮಾಡಿದ್ರೆ ಇನ್ನು ಮಾಡ್ರಿ ನೀವು ಯಾರು ಗೊತ್ತಿಲ್ಲ. ಈಗ ಒಬ್ಬರು ಕಟ್ಟಗಾಯ್ತು ಅನ್ನಂತವರಲ್ಲಿ ಮಾತಾಡುವಾಗ ಉಚ್ಚ ಪ್ರಮಾಣದ ಶಬ್ದ ಭಂಡಾರವನ್ನು ಹೊಂದಿದವರೇ ಆಗಬೇಕು. ನನಗೆ ಉಚ್ಚವು ಬರ್ತದೆ, ಕಿಚ್ಚವು ಬರ್ತದೆ. ಅದೆಲ್ಲ ಆದ್ರೆ ಎದುರುಗಡೆ ಇದ್ದವ್ರು ಯಾರನ್ನು ನೋಡ್ಕೊಂಡೆ ಅಂತ ಮಾತಾಡೋದ. ಉಚ್ಚದ ವಿರುದ್ಧ ಶಬ್ದ ಕಿಚ್ಚ ಅಲ್ಲ, ಉಚ್ಚ ತುಚ್ಚ. ಅದು ಗೊತ್ತುಂಟ. ತುಚ್ಚ ಅಂತ ಹೇಳ್ರಿ ನಿಂಗೆ ಬೇಸರ ಆಗುದಿಲ್ವಾ? ಅದಕ್ಕೆ ಕಿಚ್ಚ ನಂಗೆ ಗೊತ್ತಲ್ಲ. ಮತ್ತೊಂದು ಕೆಲಸ ಶಬ್ದ ಗೊತ್ತು ನನಗೆ, ಇನ್ನೂ ಕೆಲಸ ಶಬ್ದ ಇಲ್ಲ ಬರಲ್ಲ. ಮತ್ತೆ ಎಲ್ಲ ಬರ್ಲಿಕ್ಕೆ ಯಾರು ನೀ ಗುರುವ ಬರ್ಲಿ, ಗುರುಗಳೇ ಬರ್ಲಿ ಅಂತ ಹೇಳಿದ್ರು. ಈ ವಿದ್ಯಾರ್ಥಿ ಮಾರಾಯ. ಓ ನಲ್ಗುಂದವ್ರ ನಲ್ಗುಂದ ಬೇಡ ಮರ ಗುಂದ ಅನ್ಬಾಯ್ ಕೆಲಸ ನಲ್ಗುಂಬ ಅಂದ್ರು. ಇದಕ್ಕಿಂತ ಒಳ್ಳೇದು ಬರ್ತದೆ ನೋಡಿ. ಇಲ್ಲ 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 ಇದಕ್ಕಿಂತ ಕೆಳಗಿದ್ದೇ ಬರ್ತದೆ. ಈಗ ಗುರುಗಳು ಬರಲಿ. ಅಲ್ಲಿ ಮತ್ತೆ ಕೂತ್ಕೊಂಡ್ರಲ್ಲ ಅವ್ರ ಸನ್ಮಾನ. ಈಗ ಸನ್ಮಾನ ಖಾತೆ ಕೊಡುದು. ಸರಿ ಮಾಡ್ಕೊಳ್ಳುದ ಕಾಳ್ಮೆಣಸ್ಕೊಡ ಬೆಲ್ವ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಯಾರು ಮಾಡ ಎಲ್ಲರೊಳಗೆ ನಾನು ಸೇರ್ಲಿಲ್ವಾ? ಯಾರು ಹೇಳದ್ದು? ನೀವು ಪ್ರತ್ಯೇಕ ಎಲ್ಲರೊಳಗೆ ಸೇರೋದು ಹೇಗೆ? ಎಲ್ರು ಕೊಡುದು ನೀನು ಕೊಡುದು, ನೀನು ಕೊಡೋರು ಬೇರೆ. ನಮಗೆ ಎಲ್ರು ಕೊಡೋರು ಒಬ್ಬರೇ, ನೀನು ಕೊಡೋರು ರಾಘು ಶೆಟ್ರು. ಮತ್ತೆ ನಾನು ಬಾಯಿ ಕಚ್ಕೊಳ್ಳೋದು ಇಲ್ಲದಿಲ್ಲ. ಸೇರಿದಂತ ಭಕ್ತಾಭಿಮಾನಿಗಳೇ, ದೇವಸ್ಥಾನ ಕಾರ್ಯಕ್ರಮ, ಗುರುಮಟ್ಟದ ವಿದ್ಯಾರ್ಥಿಗಳು ಸೇರ್ ಮಾಡೋ ಕಾರ್ಯಕ್ರಮ, ಸೇರಿದಂತ ಊರ ಹಾಗೂ ಪರ ಊರ, ಹೊರಗಿನ ಊರ, ಬೇರೆ ಬೇರೆ ಊರಿನಿಂದ ಬಂದಂಥ ಮಹನೀಯರೇ ಹಾಗೂ ನರಗುಂದದ ಬಂದಂಥ ನಲಂದದ ಬಂದಂಥ ಎಲ್ಲ ವಿದ್ಯಾರ್ಥಿಗಳೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸಾಕ ಹೆಚ್ಚು ಮಾಡಬೇಡಿ ಸಾಕು. ಈಗ ಸ್ವಾಗತ ಕೋರುವುದು. ಪ್ರಥಮವಾಗಿ ನಮ್ಮ ಈ ಗುರುಮಠಕ್ಕೆ ಮುಖ್ಯ ಅತಿಥಿಗಳಿಗೆ ಬಂದಂಥ
ಆ ಮಹಾರಾಜರ ಹೆಸರಂತವ್ರು ಭುವನೇಂದ್ರ ಭುವನೇಂದ್ರ ಮಹಾರಾಜರಿಗೆ ಸ್ವಾಗತ ಕೊಡ್ತಾ ಇದ್ದೇವೆ. ಹಾಗೆ ಅವರಿಗೆ ಪುಷ್ಪಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕು ಅಂತ ಕಣ್ಮಣ್ಣಿ ಕೇಳ್ಕೊಳ್ತಾ ಇದ್ದೇವೆ. ಪುಷ್ಪಗುಚ್ಛ ಅಂತ ಹೀಗಂತ ಬಂತೆ ಹೇಳಿಕೊಡ್ತಾರೆ. ಮೊದಲತ್ತು ಕೈ ನೀರಾಯ್ತು, ಕಡೆ ಹೋಗ್ಕೊಳ್ಳಿ, ಕಡೆ ಬಂದು ನೀರಾಯ್ತು. ಮೊದಲಕ್ಕೆ ಕೊಡು ಮನೆ ಅಂದ್ರೆ ಗುಲಾಬಿ ಹೋಗಿಲ್ಲ ಹಿಂದೆ ಕೊಡು, ನೀ ಮನೆ ಕೊಡು. ಮಹಾರಾಜರಿಗೆ ನೀ ಎಂತ ಕೊಡ್ತಾ ಇದ್ದೆ ಹೋಗ? ನೀ ಕೊಡುದು ಹೇಗೆ? ಅವರು ಸ್ವಾಗತ ಮಾಡ್ಕೊಳ್ಳಿ ಕೊಡುದಲ್ವಾ? ನೀ ಕೊಡುದು ಹೇಗಾಯ್ತ? ಎಂತ ಮಹಾರಾಜನಂತ ನೀ ಪ್ರೀತಿ ಮಾಡ್ತೀನಿ. ಭಾವ ಭಕ್ತಿ ಹೀಗೆ ಮಾಡಿ ಅದ್ ಬಿಟ್ಟು ಹೀಗೆ ಅನ್ಕೊಂಡು ಗೊತ್ತಾಯ್ತಲ್ಲ, ಅದ ಅರ್ಥ ಬೇರೆ ಆಗ್ತದೆ. ಸಾಮಾನ್ಯ ಜ್ಞಾನ ನಿಮಗೆ ಅವರಿಗೆ ಹೇಳಲಿಕ್ಕೆ ಅಂತಿಲ್ಲ. ಈಗ ಮಹಾರಾಜನಿಗೆ ಹೂಗುಚ್ಚ ಕೊಡ್ತಾ ಇದ್ದಾರೆ ಕಣ್ಮಣಿಯವರು. ಜೋರಾದ ಚಪ್ಪಳೆ. ಹಾಗೆ ಈ ಗುರುಮಠದ ಗುರುಗಳಾಗಿರುವಂತ ಕಣ್ಣಿಮನೆಯವರು ಗುರುದೇವದ ಗುರುಮಠಕ್ಕೆ ಬಂದು 70 ವರ್ಷ ಆಯ್ತು. ನಿಮ್ಮ ಅಪ್ಪ ಇಲ್ಲಿಗೆ 70 ವರ್ಷ. ದತ್ತ ಗುರುದೇವ ಹೇಳಿದ್ರು ಗುರುಗಳಂತ ಗುರುದತ್ತ ಗುರುಗಳಿಗೆ ಸ್ವಾಗತ. ದೇವದತ್ತ ಗುರುಗಳಿಗೆ ಸ್ವಾಗತ ಸುಸ್ವಾಗತ. ಹಾಗೆ ಅವರಿಗೆ ಹೂಗುಚ್ಚ ಕೊಟ್ಟು ಸ್ವಾಗತಿಸ್ಕೊಳ್ಬೇಕು ಅಂತ ಕಣ್ಮಣಿಯವರು ಹಾಗೆ ಇನ್ನು ಮುಂದೆ ಬಂದಂತ ಎಲ್ಲವರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಈ ಗುರುಮಠಕ್ಕೆ ಇವರಿದ್ರೆ ಇವತ್ತು ಇವ್ರಿಗೆ ಹೇಳ್ತಾರಲ್ಲ ಬರಲ್ಲ ಅಲ್ಲ, ಇವ್ರು ಬರ್ದಿರೋಟ್ಲ ಮರ ಇವ್ರು ಬರತ್ ಮರ ಇವ್ರು ಬಂದ್ರೆ ಅಂತ ಕೊಡುವುದಿಲ್ಲ, ಬಂದು ಹಾಗೆ ಹೋದ್ರು. ಮಾತ್ರ ಅದೇ ಹೇಳುದು, ಇವ್ರು ಬಂದ್ರೆ ಕೊಟ್ಟು ಗೊತ್ತು. ಹಾಗೆ ಹೇಳ್ತಾ ಹಾಗೆ ಬಟ್ನಾಡಿಗೆ ಬಂದಂತ ಸುರೇಂದ್ರ ಶೆಟ್ಟರಿಗೆ ಸ್ವಾಗತ ವಹಿಸ್ತಾ ಇದ್ದೇವೆ. ಅವರಿಗೂ ಧನ್ಯವಾದಗಳು. ಈಗ ಅದು ಬೇರೆ ಸ್ವಲ್ಪ ಅರ್ಥ ಇಲ್ಲ. ಈಗ ಬರ್ತಾನೆ ಕಾಂತ ಅವರಿಂದ ಬಹಳ ಹಾಸ್ಯ ಅಲ್ಲ ಮಾಡಿ ಈಗ ಇವನು ಹಣ ಕಟ್ಕೊಂಡು ಹೋಗ್ಲಿಕ್ಕೆ ನಾನು ಬೋಜ ಮಾಡ್ಸಾಕ್ತಾನೆ ಎಂತ ಹೇಳುದು ಈಗ. ತಡಿ ಮರಿ ನೀ ಇಂಥದ್ದೇನಾದ್ರು ಮಾಡ್ತಾ ಅಂತ ಗೊತ್ತಿದ್ಕೊಂಡ ನಾ ಬರ್ಕೊಂಡೇ ಬಂದಿದ್ದಲ್ಲ ಅಲ್ಲ. ಗಣೇಶನ ಹತ್ರ ಹೇಳ, ಗಣೇಶ ಒಳ್ಳೆ ಬರ್ಕೊಟ್ಟಿದ್ದಾರೆ. ಓದಿ ಎಂತ ಬರ್ತೀಯ ಮತ್ತೆ ಹೀ ಮಾಡ್ತಿದ್ದೇನೆ ಅಕ್ಷರ ಕಾಣುದಿಲ್ಲ ಮಾರೆ. ಹೌದು ಹೇಗೆ ಒದೀಪೆ ಒದೀಪೆ ಒದೀಪ್ ಒಂದೀಪೆ ಅಲ್ಲ, ಒಂದೀಪೆ 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 ನಿನಗೆ ಗಣರಾಯ ಮೊದಲು ಒಂದೀಪೆ ಗಣರಾಯ ಹಾದಿಯಲ್ಲಿ ಬರುವಾಗ ಸಿಕ್ಕಿ ಹಾದಿಯಲ್ಲಿ ಧರ್ಮಾಂಧುರಾಯ ಸೂಜಿ ಸುಚ್ಚಿ ಸಾಯಿಸಿದ ಸೂಜಿ ಸುಚ್ಚುದಲ್ಲ ಮರಯ್ಯ, ದಪ್ಪಳ ಧರ್ಮರಾಯ
ಸಾದಾ ಸೀದಾ ದೋಸೆ ತಿಂದ ಗಣ ಅದು ಯಾವುದು ದೋಸೆ ಮಗ ಸಾದಾ ಸೀದಾ ದೋಸೆ ಸಾಧಿಸಿದ ಸಾದಿ ಸೀದಾ ದೋಸೆ ತಿಂದ ರಾಜ್ಯವು ಗಣನಾಥ ಗಣನಾಥ ಒಂದಿಪೆ ನಿನಗೆ ಗಣನಾಥ ಮೊದಲು ಒಂದಿಪೆ ನಿನಗೆ ಗಣನಾಥ ಈಗ ಮುಂದಿನ ಕಾರ್ಯಕ್ರಮ ಪ್ರಶ್ನೋತ್ತರ ಕಾರ್ಯಕ್ರಮ ಇನ್ನು ಮಾತ್ರ ಹೊಡೆದಿದ್ದೀರಿ ನೀವು ಮುಂದಿನ ಕಾರ್ಯಕ್ರಮ ಪ್ರಶ್ನೋತ್ತರ ಕಾರ್ಯಕ್ರಮ ಆ ಪ್ರಶ್ನೆಯನ್ನು ಕೇಳುವವರು ಮಹಾರಾಜರು ಹಾಗೆ ಉತ್ತರವನ್ನು ಕೊಡುವವರು ಒಂದು ಸಮುದ್ರ ಹಾಗೂ ನಲ್ಗುಂದ ಬಂದಂತ ಸದನ 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 ಇವರು ಉತ್ತರ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಪ್ರಶ್ನೆ ಯಕ್ಷಗಾನ ಅಂದ್ರೆ ಅವನ ಕಥೆ ಅಂತ ಗೊತ್ತಿಲ್ಲ ರಾಜ್ಯ ಪ್ರಕಾರಗಳಲ್ಲಿ ಎಂತ ಹೇಳಿ ನೋಡಿಲ್ಲ ಬಾಯಿ ಬಂದಾಗ ಯಕ್ಷಗಾನ ಯಕ್ಷಗಾನ ವಿಶ್ವವಿದ್ಯಾಲಯದಿಂದ ಇಲ್ಲಿವರೆಗಾಗಿ ಬಂದು ಯಕ್ಷಗಾನ ಎಂದರೇನು? ಯಕ್ಷಗಾನ ಅದು ಮುಗೀತು ಯಕ್ಷಗಾನ ಅದು ಕೇಳಿದ್ರೆ ಅದು ಮುಗಿತು ಮುಂದೆ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಅದಕ್ಕೆ ಹಾಕಿದ್ದಾನೆ ನೃತ್ಯ ನಾಟ್ಯ ಅರ್ಥ ಆಯ್ತಾ? ಅದು ಮೂರು ಹೇಳಿದೆಯಲ್ಲ ಅದು ಗೊತ್ತಾಯ್ತಾ? ನಿನಗೇನಾದ್ರೂ ಅರ್ಥ ಆಯ್ತಾ? ಅಲ್ಲ ನಿಮ್ಗೆ ಎಷ್ಟು ಅರ್ಥ ಆಯ್ತು ಹೇಳಿ ಅರ್ಥ ಆದದ್ರಿಂದ ನಾ ಹೇಳಿದ್ದು ನೃತ್ಯ ಎಂದರೇನು? ನೃತ್ಯ ಎಂದರೇನು ಅಂದ್ರೆ 4 ತಾರೀಕು ಕುಡಿದಿರುವುದೇ ವೃತ್ತ ನೃತ್ಯ ಎಂದರೇನು? ಅಲ್ಲೇ ದಾರಿ ಬೆಳೆದು ಕುಡಿಯುವುದೇ ನೃತ್ಯ ನಾಟ್ಯವೆಂದರೇನು? ಅಲ್ಲದು. ಸರಿ ಇದೆ ನಾ ಹೇಳಿಕೊಟ್ಟದ್ದು ಇದೆ, ಹೀಗೆ ಮಾಡಬೇಕು. ಯಕ್ಷಗಾನ ಅಂದ್ರೆ ಇದೆ ಈಗೆಲ್ಲ ಹಾಗೆ ಆಗ್ತಾ ಉಂಟು ಈಗ ಜೊತೆಗೆ ನಾಟ್ಯ ಮಾಡುವವನು, ಯಕ್ಷಗಾನದಲ್ಲಿ ನಾಟ್ಯ ಮಾಡುವವನಿಗೆ ಏನಿರಬೇಕು? ಏನಿರ್ಬಾರ್ದು ಎಂತ ಇರ್ಬೇಕು ಮಗ? ಏನಿರಬೇಕು? ಏನಿರ್ಬೇಕು? ಪ್ರಜ್ಞೆ ಇರಬೇಕು, ಜ್ಞಾನವಿರಬೇಕು. ಯಥೋ ಹಸ್ತ ತಥೋ ದೃಷ್ಟಿ. ಅರ್ಥ ಆಯ್ತಾ? ಗೊತ್ತಾಯ್ತು. ಏನದು? ನಾ ನೋಡಿದ್ದನ್ನ ನೀ ನೋಡಬಾರ್ದು, ನೀ ನೋಡಿದ್ದನ್ನ ನಾ ನೋಡಬಾರ್ದು. ಕುಡಿಯುವಾಗ ಇವು ಹೀಗೆ ಕೈ ತೋರಿಸ್ಬಿಟ್ಟು ಆಮೇಲೆ ಅವಳು ನೋಡ್ಲಿಕ್ಕಿಲ್ಲ ಅದಲ್ಲ, ಎಲ್ಲಿ ಹಸ್ತ ಹೋಗ್ತದೋ ಅಲ್ಲಿ ದೃಷ್ಟಿ ಇರಬೇಕು. ಯಥೋ ಹಸ್ತ ತಥ ದೃಷ್ಟಿ. ಇದು ಯಕ್ಷಗಾನ, ಇಷ್ಟೇ, ಮತ್ತೆಂತ ಇಲ್ಲ. ಇಷ್ಟೇ. ಸರಿ, ಈಗ ಮುಂದಿನ ಉತ್ತರ ನಾನೇ ಹೇಳ್ತೀನಿ ಸಮುದ್ರ ಕೊಡಬೇಕು. ಯಕ್ಷಗಾನವೆಂದರೆ ಮುಂದುವರೆಸು. ಬೇಡ ಗಾಳಿ ಹಾಕ್ತಿದ್ದೀರಾ? ಯಕ್ಷಗಾನ ಎಂದರೆ ತಿಚ್ಚಿನ ಕೈಯಲ್ಲ, ತಿಚ್ಚಿನ ಕೈ. ಪ್ರಾರಂಭ ಎಲ್ಲಿಂದ? ಕೈ ಸರಿ ಆಯ್ತಾ? ಯಕ್ಷಗಾನವೆಂದರೆ ಸರ್ವಾಂಗೀಣ ಸುಂದರವಾದಂತಹ ಕಲೆ ಎನ್ನುವ ಹಾಗೆ ಗುರುತಿಸಲ್ಪಟ್ಟಿದೆ. ವಿಶೇಷವಾಗಿ ಅನೇಕ ಪ್ರಾಕಾರವುಳ್ಳಂತಹ ಈ ಕಲೆಯಲ್ಲಿ ಮುಖ್ಯವಾಗಿ ಕರಾವಳಿಯ ಭಾಗದಲ್ಲಿ ಗಂಡು ಕಲೆ ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಒಳಗೊಂಡಿದೆ. ತೆಂಕು, ಬಡಗು,
ಬಡಾಬಡುಗು ಎನ್ನುವಂಥ 3 ವಿಶೇಷವಾದಂಥ ಪ್ರಕಾರಗಳು ಇದರಲ್ಲಿ ಉಂಟು. ಗಾನ, ನಾಟ್ಯ, ಮಾತುಗಾರಿಕೆ, ವೇಷಗಾರಿಕೆ ಎನ್ನುವಂತಹ ಅನೇಕ ರೀತಿಯ ಸುಂದರವಾದಂತಹ ಸರ್ವಾಂಗೀಣ ಕಲೆ ಎನ್ನುವ ಹಾಗೆ ಗುರುತಿಸಿಕೊಂಡಿದೆ. ಯಕ್ಷಗಾನ ಎನ್ನುವ ಹಾಗೆ ಇದಕ್ಕೆ ಹೇಳುತ್ತಾರೆ. ಸರಿಯಾದ ಮುಂದಿನ ಪ್ರಶ್ನೆಯನ್ನ ಕೇಳಬಹುದು. ಎರಡನೇ ಪ್ರಶ್ನೆ, ಪಂಚಮ ವೇದ ಎಂಬುದಾಗಿ ಕರೆಸಿಕೊಂಡಿರುವಂತಹ ಮಹಾಕಾವ್ಯ ಯಾವುದು? ಉತ್ತರ ಪ್ರೇಮದ ನಾದವೇ ಪಂಚಮ ವೇದ. ಮುಂದೆ ಸಮುದ್ರ. ಒಳಗೆ ಹೋಗ್ಬರ್ತೀಯ? ಪೂರೈಸ್ಕೆ ಬಾ. ಮಾತಾಡ್ತೀವಿ ಹಾಗೆ ತಾಗಿಲ್ಲಲ್ಲ. ಪ್ರಪಂಚದಲ್ಲಿ ಬರೆದಿರುವಂತಹ ಗ್ರಂಥಗಳಲ್ಲಿ ಅನೇಕ ರೀತಿಯ ಗ್ರಂಥಗಳು ಮಹಾಕಾವ್ಯ ಎನ್ನುವ ಹಾಗೆ ಕರೆಸಲ್ಪಟ್ಟಿದೆ. ಮನುಸ್ಮೃತಿ ಇರಬಹುದು, ಭಗವದ್ಗೀತೆ ಇರಬಹುದು, ಮಹಾಭಾರತ ಇರಬಹುದು, ರಾಮಾಯಣ ಇರಬಹುದು. ಅನೇಕ ಗ್ರಂಥಗಳು ಬದುಕಿನ ಮೌಲ್ಯವನ್ನು ತಿಳಿಸಿಕೊಡುವಂಥ ಗ್ರಂಥಗಳಾಗಿದೆ. ಅದರಲ್ಲಿ ಪಂಚಮ ವೇದ ಅಂತ ಕರೆಸಿಕೊಂಡಿರುವಂತಹ ಗ್ರಂಥ ಮಹಾಭಾರತ. ಸರಿಯಾದ ಉತ್ತರ. ಇನ್ನೊಂದು ಪ್ರಶ್ನೆ, ಮೂರನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ. ಲೋಕದಲ್ಲಿ ಎರಡನೇ ತಾಯಿಯಾಗಿ ಯಾರನ್ನ ಗುರುತಿಸ್ತಾರೆ? ತಂದೆಯನ್ನು. ತಾಯಿ ಸುದ್ದಿ ಹೌದು. ಅವನ ಉತ್ತರ ಅದೇ ಮಾನೆ. ನಾನು ವಿದ್ಯೆ ಕಲಿತದ್ದಲ್ಲಿ ವಿಶ್ವವಿದ್ಯಾಲಯದಲ್ಲಿ ನರಗುಂದದಲ್ಲಿ. ತಂದೆ ತಾಯಿ ಅಂತ ಹೇಳುದು, ತಾಯಿ ತಂದೆ ಆಯ್ತಾ? ಎರಡನೆಯ ತಾಯಿ. ಎರಡನೇ ತಾಯಿ ಯಾರು ಅಂತ ತಾಯಿ ತಂದೆ. ನಂದರ ಉತ್ತರ ಬೇರೆ. ಎರಡನೇ ತಾಯಿ ಯಾರು? ಅಪ್ಪ ಇನ್ನು ಏಳನೇ ಇಡ್ತೀನಿ. ಎರಡನೇ ತಾಯಿ ಎನ್ನುವ ಹಾಗೆ ಕರೆಸಿಕೊಳ್ಳುವವಳು ಹೆತ್ತವಳಲ್ಲದೆ ಹಾಲು ಉಣಿಸುವವಳು ಎರಡನೇ ತಾಯಿ ಎನ್ನುವ ಹಾಗೆ ಕರೆಸಿಕೊಳ್ತಾಳೆ. ಸರಿಯಾದ ಉತ್ತರ. ಇದರ ಬಗ್ಗೆ ಕೆಲವರಿಗೆ ಸಂದೇಹ ಇರಬಹುದು, ಹೇಗೆ ಅಂತ. ಹಿಂದೊಂದು ಘಟನೆ ನಡೆದಿದೆ, ಅದರ ಉದಾಹರಣೆಯನ್ನು ಕೊಟ್ಟರೆ ಸರಿಯಾಗಬಹುದು. ಸರಿ. ಕರ್ಣನನ್ನ ಹೆತ್ತವಳು ಕುಂತಿದೇವಿ, ಆದ್ರೆ ಅಪವಾದ ಕಂಜಿ ಆತನ ನದಿಯಲ್ಲಿ ತೇಲಿಬಿಟ್ಟು ನದಿಯಲ್ಲಿ ಬಂದಂತಹ ಪೆಟ್ಟಿಗೆಯನ್ನು ತೆರೆದು ಅದರಲ್ಲಿ ಮಗುವನ್ನು ಕಂಡಂತಹ ಅಧೀರಥ ಅದನ್ನು ತನ್ನ ಮಡವೆಯಾದಂತಹ ರಾಧೆಗೆ ಕೊಟ್ಟು, ರಾಧೆ ನಿಜವಾಗಿ ಬಿಟ್ಟು ಬಂಜೆ, ಅವಳಿಗೆ ಮಕ್ಕಳು ಇರಲಿಲ್ಲ. ಆದರೂ ಸಹಿತ ತೊಟ್ಟಿಲ್ಲಂತಹ ಆ ಕರ್ಣನನ್ನ ಮೇಲೆತ್ತುಕೊಂಡಾಗ, ಅವನನ್ನು ಎದೆಗೆ ಹೊಚ್ಚಿಕೊಂಡಾಗ ಅವಳಿಗೆ ಸ್ತನ್ಯ ಅನ್ನುವುದು ಹೊಸೈತದ್ದು. ಮಗುವನ್ನ ಹೆರದೇ ಇದ್ದರೂ ಸಹಿತ ಮಗುವಿನ ಕುರಿತಾದಂತಹ ವಾತ್ಸಲ್ಯ ಅವಳಲ್ಲಿ ಪ್ರಕಟ ಆಯಿತು. ಹಾಗಾಗಿ ಹೆತ್ತವಳಲ್ಲದೆ ಹಾಲುಣಿಸುವಳು ನಿಜವಾಗಿ ಎರಡನೇ ತಾಯಿಯಾಗಿ ಗುರುತಿಸಲ್ಪಡ್ತಾರೆ. ಪ್ರಸ್ತಾವನೆಯ ಸ್ಪರ್ಧೆ ಇಲ್ಲಿಗೆ ಮುಗಿಯಿತು. ಇದರಲ್ಲಿ ಗೆದ್ದವ ಸಮುದ್ರ. ಗೆದ್ದವ ಸಮುದ್ರ. ಈಗ ನಾಟ್ಯ ಸ್ಪರ್ಧೆ ಮಾಡುವವರು